ವೀಕ್ಷಕರೇ, ಈ ಎಪಿಸೋಡ್ನಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ನಡೆಸುವಂತಹ ಒಂದು ಮಾಪ್ ಅಪ್ ರೌಂಡ್ ಅಂದರೆ UGNEET MBBS ಮತ್ತು ಡೆಂಟಲ್ ಕೋರ್ಸಸ್ಗಳಿಗಾಗಿ ಮಾಪ್ ಅಪ್ ರೌಂಡ್ ನಡೆಸಲು ನಿರ್ಧರಿಸಲಾಗಿದೆ. ಸೊ ಅದಕ್ಕಾಗಿ ನೀವು ನೋಡ್ಬೋದು, ದಿನಾಂಕ 18 ಡಿಸೆಂಬರ್ನಿಂದ 23 ಡಿಸೆಂಬರ್ವರೆಗೆ ನಡೆಸಲು ನಿರ್ಧರಿಸಲಾಗಿದೆ. ಸೊ ಇಲ್ಲಿ ಒಂದು ವಿಶೇಷ ಏನಪ್ಪ ಅಂದರೆ, ಭಾಳಷ್ಟು ವಿದ್ಯಾರ್ಥಿಗಳು ಗೊತ್ತಿರೋದಿಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಒಂದು ವೇಳೆ ವಿದ್ಯಾರ್ಥಿಯು ಇಲ್ಲಿ ಎಲಿಜಿಬಲ್ ಆಗಿದ್ದರೆ, ನೀಟಲ್ಲಿ ಎಲಿಜಿಬಲ್ ಆಗಿರುವಂಥ ವಿದ್ಯಾರ್ಥಿಯು ಫಸ್ಟ್ ಮತ್ತು ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡದೇ ಇದ್ದರೆ, ಅಂದರೆ ರಿಜಿಸ್ಟ್ರೇಷನ್ ಮಾಡಿರಲಿಲ್ಲ ಅಂದ್ಕೊಳ್ಳಿ, ಅವರಾಗಲಿ ಅಥವಾ ಡಾಕ್ಯುಮೆಂಟ್ಸ್ಗಳನ್ನು ನೀವು ಒಂದು ವೇಳೆ ವೆರಿಫಿಕೇಷನ್ ಮಾಡ್ಕೊಂಡಿದ್ದಿಲ್ಲ ಅಂದರೂ ಸಹ ನೀವು ಈ ಸಮಯದಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡಿ ಡಾಕ್ಯುಮೆಂಟ್ನ ವೆರಿಫಿಕೇಷನ್ ಮಾಡಿಕೊಂಡು ನಂತರ ನೀವು ಮಾಪ್ ಅಪ್ ರೌಂಡಿಗೂ ಸಹ ಅಟೆಂಡ್ ಆಗ್ಬೋದು. ಇದರ ವೇಳಾಪಟ್ಟಿ ಬಗ್ಗೆ ಸಹ ಇನ್ ಡೀಟೇಲ್ ಆಗಿ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳಲು ಹೋಗ್ತಾ ಇದ್ದೇನೆ. ಭಾಳ ಕೇರ್ಫುಲ್ಲಾಗಿ ಕೇಳಿ. ಮಾಪ್ ಅಪ್ ರೌಂಡಿಗೆ ಯಾರೆಲ್ಲ ಎಲಿಜಿಬಲ್ ಆಗಿರ್ತಾರೆ ಅನ್ನೋದನ್ನ ಮೊದಲು ಹೇಳ್ತೀನಿ. ಸೊ ಕೇರ್ಫುಲ್ಲಾಗಿ ಕೇಳಿ. ಸೊ ಯಾರು ಮೊದಲನೇ ರೌಂಡಲ್ಲಿ ಚಾಯ್ಸ್ 1 ಅಥವಾ ಚಾಯ್ಸ್ 2 ಅಂತ ಮಾಡ್ಕೊಂಡಿರ್ತಾರೋ ಆ ವಿದ್ಯಾರ್ಥಿಗಳು ಒಟ್ಟಾಗಿ ಮಾಪ್ ಅಪ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋ ಹಾಗಿರುವುದಿಲ್ಲ. ಅಂದರೆ ಚಾಯ್ಸ್ 1 ಚಾಯ್ಸ್ 2 ರೌಂಡ್ 1ನಲ್ಲಿ ಮಾಡಿರುವಂಥ ವಿದ್ಯಾರ್ಥಿಗಳು ಒಟ್ಟಾಗಿ ಇಲ್ಲಿ ಈ ಒಂದು ಮಾಪ್ ಅಪ್ ರೌಂಡಲ್ಲಿ ಎಲಿಜಿಬಲ್ ಆಗಿರ್ತಾರೆ. ಅಂದರೆ ಎಲಿಜಿಬಲ್ ಆಗಿರೋದಿಲ್ಲ, ನೀವು ಇಲ್ಲಿ ಪಾರ್ಟಿಸಿಪೇಟ್ ಮಾಡೋ ಹಾಗಿರುವುದಿಲ್ಲ. ಮತ್ತಿನ್ನೊಂದು, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ನಡೆಸುವಂಥ ಕೌನ್ಸಿಲಿಂಗ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಒಂದು ವೇಳೆ ನಿಮಗೆ ಇಲ್ಲಿ ದಂತ ವೇದಿಕೆ ಸೀಟು ಹಂಚಿಕೆ ಆದವರು, ಅಂದರೆ ನಿಮಗೆ ಡೆಂಟಲ್ ಸೀಟ್ ಸಿಕ್ಕಿತ್ತು ಅಂದ್ಕೊಳ್ಳಿ, ಚಾಯ್ಸ್ 1 ಮಾಡ್ಕೊಳ್ಳಿ ಅಥವಾ ಚಾಯ್ಸ್ 2 ಮಾಡ್ಕೊಳ್ಳಿ, ನಿಮಗೆ ದಂತ ವೇದಿಕೆ ಅಂದರೆ ಡೆಂಟಲ್ ಸೀಟ್ ಸಿಕ್ಕಿದ್ರೆ ನೀವು ಮಾಪ್ ಅಪ್ ರೌಂಡಿಗೆ ಅಂದರೆ MBBS ಸೀಟ್ಗಾಗಿ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಈ ಒಂದು ನಿಮಗೆ ಡೆಂಟಲ್ ಸಿಕ್ಕಿದ್ರು ಸಹ, ಬಟ್ ನೀವು ಮಾಪ್ ಅಪ್ ರೌಂಡಲ್ಲಿ ಅಟೆಂಡ್ ಆಗಿ MBBSಗೆ ಟ್ರೈ ಮಾಡ್ಬೋದು. ಮೂರನೇದು, ನೀವು ಆಲ್ ಇಂಡಿಯಾ ಕೋಟಾ ಆಗಿರ್ಬೋದು ಅಥವಾ ಡೀಮ್ಡ್ ಯೂನಿವರ್ಸಿಟೀಸ್ ನಡೆಸುವಂಥ ಎಕ್ಸಾಮ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಸಂಸ್ಥೆಯಿಂದ ಆಗಲಿ ಅಥವಾ ಬೋರ್ಡ್ನಿಂದ ಮೊದಲನೇ ಅಥವಾ ಎರಡನೇ ರೌಂಡಲ್ಲಿ ಒಂದು ವೇಳೆ ನೀವು ಕಾಲೇಜ್ ಸಿಕ್ಕಿದ್ದು ನೀವು ಅಡ್ಮಿಷನ್ ಮಾಡ್ಕೊಂಡಿದ್ದರೆ ನೀವು ಈ ಮಾಪ್ ಅಪ್ ರೌಂಡಲ್ಲಿ ಅಟೆಂಡ್ ಆಗೋದಿಲ್ಲ. ಒಂದು ವೇಳೆ ಸೀಟ್ ಸಿಕ್ಕಿದ್ದು ನೀವು ಒಂದು ವೇಳೆ ಅಡ್ಮಿಷನ್ ತೆಗೆದುಕೊಳ್ಳದೇ ಇದ್ದರೆ ನೀವು ಈಸಿಲಿ ನೀವು ಮಾಪ್ ಅಪ್ ರೌಂಡಲ್ಲಿ ಟ್ರೈ ಮಾಡ್ಬೋದು. ಅಡ್ಮಿಷನ್ ಒಂದು ವೇಳೆ ತೆಗೆದುಕೊಂಡ್ರೆ, ಸಿಂಪಲಾಗಿ ಹೇಳಬೇಕಂದ್ರೆ, ಯಾವುದೇ ಒಂದು ಕಾಲೇಜ್ನಲ್ಲಿ ನಿಮಗೆ ಅಡ್ಮಿಷನ್ ಆಲ್ರೆಡಿ ಆಗಿದ್ದರೆ ನೀವು ಮಾಪ್ ಅಪ್ ರೌಂಡಲ್ಲಿ ಎಲಿಜಿಬಲ್ ಆಗಿರುವುದಿಲ್ಲ. ಮತ್ತು ಇನ್ನೊಂದು ಬಹಳ ಮುಖ್ಯವಾಗಿ, ವಿದ್ಯಾರ್ಥಿಗಳು ಇರ್ತಾರೆ, ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾರೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ಕೋತಾರೆ, ಮೊದಲನೇ ರೌಂಡಿಗೆ ಎಂಟ್ರ್ ಆಗ್ತಾರೆ. ಸೊ ಒಂದು ವೇಳೆ ನೀವಲ್ಲಿ ಎಲಿಜಿಬಲ್ ಆಗಿದ್ದರೂ ಸಹ ನೀವು ಒಂದು ವೇಳೆ ಮೊದಲನೇ ರೌಂಡಲ್ಲಿ ಚಾಯ್ಸಸ್ ಅಥವಾ ಆಪ್ಷನ್ಸ್ನ ಮಾಡದೇ ಇದ್ದರೆ, ಮತ್ತು ಎರಡನೇ ರೌಂಡಲ್ಲೂ ಸಹ ನೀವು ಯಾವುದೇ ರೀತಿ ಚಾಯ್ಸ್ ಆಗಲಿ ಆಪ್ಷನ್ ಎಂಟ್ರಿ ನೀವು ಮಾಡದೇ ಇದ್ದರೆ ಅಂಥ ವಿದ್ಯಾರ್ಥಿಗಳು ಮಾಪ್ ಅಪ್ ರೌಂಡಿಗೆ ಇಲ್ಲಿ ಮೀನ್ಸ್ ಎಲಿಜಿಬಲ್ ಆಗಿರುವುದಿಲ್ಲ. ಈಗ ನಾವು ಮಾಪ್ ಅಪ್ ರೌಂಡ್ನ ಈ ಒಂದು ಸ್ಕೆಡ್ಯೂಲ್ನ ಡಿಸ್ಕಷನ್ ಮಾಡೋಣ. ಸೊ ಒಂದು ವೇಳೆ ರಿಜಿಸ್ಟ್ರೇಷನ್ ಇದುವರೆಗೂ ಮಾಡ್ಕೊಂಡಿಲ್ಲ ಅಂದರೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೋದು, ಪೇಮೆಂಟ್ ಸಹ ಮಾಡ್ಕೊಳ್ಬೋದು. ಅಂದರೆ ರಿಜಿಸ್ಟ್ರೇಷನ್ಗೆ ಒಂದು ಕಂಪಲ್ಸರಿ ಪೇಮೆಂಟ್ ಇರುತ್ತೆ, ನಿಮಗೆ ಪೇಮೆಂಟ್ ಮಾಡಿ. ಸೊ ಅದಕ್ಕಾಗಿ ನಿಮಗೆ ದಿನಾಂಕ ನೋಡಿ, 12 ಡಿಸೆಂಬರ್ ಬೆಳಗ್ಗೆ 11 ಗಂಟೆಯಿಂದ 14 ಡಿಸೆಂಬರ್ ಮಧ್ಯಾಹ್ನ 2 ಗಂಟೆವರೆಗೆ ನಿಮಗೆ ಸಮಯಾವಕಾಶವಿರುತ್ತೆ. ಸೊ ಈ ಒಂದು ಪ್ರೊಸೆಸ್ನ ನೀವು ಅದರೊಳಗಡೆ ಮುಗಿಸ್ಬೇಕಾಗುತ್ತೆ. ಮತ್ತು ಡೇಟ್ ಅಂತೂ ಯೂಸಲಿ ಎಕ್ಸ್ಟೆಂಡ್ ಅಂತೂ ಮಾಡಲಾಗೋದಿಲ್ಲ. ಸೊ ನಂತರ ಸೊ ನೋಡಿ, ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕಾಗುತ್ತೆ. ಒಂದು ವೇಳೆ ಮಾಡದೇ ಇದ್ದರೆ, ಆಲ್ರೆಡಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡದೆ ಮಾಡೋ ಅವಶ್ಯಕತೆ ಇರೋದಿಲ್ಲ. ಯಾವ ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿಲ್ಲೋ ಆ ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡ್ಬೋದು. ಸೊ ಅದಕ್ಕಾಗಿ ನಿಮಗೆ 13 ಡಿಸೆಂಬರ್ನಿಂದ 15 ಡಿಸೆಂಬರ್ವರೆಗೆ ಸಮಯಾವಕಾಶವಿರುತ್ತೆ. ಸೊ ನಂತರ ನಿಮಗೆ ಈ ಒಂದು ಎಂಟ್ರಿ ಪಾಸ್ ಕಂಪಲ್ಸರಿ ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಆಲ್ರೆಡಿ ಯಾರು ವೆರಿಫೈ ಆಗಿರ್ತಾರೋ ಸ್ಟೂಡೆಂಟ್ಸ್ ಆಲ್ರೆಡಿ ನೋಡ್ಬೋದು, ರೌಂಡ್ 1 ರೌಂಡ್ 2 ಪಾರ್ಟಿಸಿಪೇಟ್ ಮಾಡಿರ್ತಾರೆ, ಅವರಿಗೆ ಸೀಟ್ ಸಿಕ್ಕಿರೋದಿಲ್ಲ. ಅಂಥ ವಿದ್ಯಾರ್ಥಿಗಳಿಗಾಗಿ ಎಂಟ್ರಿ ಪಾಸ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕಾಗಿ 14 ಡಿಸೆಂಬರಿಂದ 16 ಡಿಸೆಂಬರ್ವರೆಗೆ ಸಮಯಾವಕಾಶವಿರುತ್ತೆ. ಮತ್ತು ಹೊಸದಾಗಿ ಯಾರು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿ ಎಲಿಜಿಬಲ್ ಆಗ್ತಾರೋ ಅಂಥ ವಿದ್ಯಾರ್ಥಿಗಳಿಗೆ ಎಂಟ್ರಿ ಪಾಸ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕಾಗಿ 16 ಡಿಸೆಂಬರಿಂದ 17 ಡಿಸೆಂಬರ್ವರೆಗೆ ನಿಮಗೆ ಸಮಯಾವಕಾಶವಿರುತ್ತೆ. ಇದು ಕಂಪ್ಲೀಟ್ಲಿ ಆಫ್ಲೈನ್ ಕೌನ್ಸಿಲಿಂಗ್ ಇರುತ್ತೆ. ಕಂಪಲ್ಸರಿ ನಿಮಗೆ ಇಲ್ಲಿ ಡೈರೆಕ್ಟ್ಲಿ KEಗೆ ವಿಸಿಟ್ ಮಾಡಬೇಕಾಗುತ್ತೆ. ದಿನಾಂಕ ನೋಡಿ, ಆಫ್ಲೈನ್ ಕೌನ್ಸಿಲಿಂಗ್ ಅಂದರೆ ನೀವೇನು KE ಬ್ಯಾಂಗ್ಳೂರಿಗೆ ವಿಸಿಟ್ ಮಾಡಿ, ಆ ದಿನಾಂಕ ನೋಡಿ 18 ಡಿಸೆಂಬರಿಂದ 23 ಡಿಸೆಂಬರ್ವರೆಗೆ ನಿಮಗೆ ಸಮಯಾವಕಾಶವಿರುತ್ತೆ. ಅಲ್ಲಿ ಯೂಸಲಿ ರ್ಯಾಂಕ್ ವೈಸ್ ಸ್ಕೆಡ್ಯೂಲ್ ಇರುತ್ತೆ ಅಲ್ಲಿ. ಸೊ ಓಕೆ, ಸೊ ನಿಮಗೆ ಅಲ್ಲೇನು ಅಂದರೆ ಆಲ್ರೆಡಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಅದರ ಅನುಗುಣವಾಗಿ ನಿಮಗೆ ಎಲ್ಲಿ ಸೀಟ್ ಖಾಲಿ ಇದೆ, ಎಂಟಿ ಇದೆ, ಅದನ್ನು ನೋಡಿ ನೀವು ಅಲ್ಲಿ ಟ್ರೈ ಮಾಡ್ಬೋದು. ಬಟ್ ಇದಕ್ಕೆ ಸಂಬಂಧಪಟ್ಟಾಗಿ ಸೀಟ್ ಮ್ಯಾಟ್ರಿಕ್ಸ್ ಯೂಸಲಿ ಬಿಡ್ತಾರೆ. ಸೊ ಮತ್ತು ಆಮೇಲೆ ಲಾಸ್ಟ್ ಡೇಟ್ ಫಾರ್ ಜಾಯ್ನಿಂಗ್, ಅಲ್ಲಿ ನಿಮಗೆ ಒಂದು ವೇಳೆ ಸೀಟ್ ಸಿಕ್ಕರೆ, ಮೆಡಿಕಲ್ ಆಗಲಿ ಡೆಂಟಲ್ ಆಗಲಿ ಸೀಟ್ ಸಿಕ್ಕರೆ ನಿಮಗೆ 25 ಡಿಸೆಂಬರ್ ಸಾಯಂಕಾಲ 5 ಗಂಟೆ 30 ನಿಮಿಷದವರೆಗೆ ಸಮಯಾವಕಾಶವಿರುತ್ತೆ. ಒಳಗಡೆ ನೀವು ಅಲ್ಲಿ ಅಡ್ಮಿಷನ್ನ ತೆಗೆದುಕೊಳ್ಬೋದು. ಮತ್ತು ಆಮೇಲೆ ಈ ಒಂದು ಮಾಪ್ ಅಪ್ ರೌಂಡ್ ಆದ ನಂತರವೂ ಸಹ ಒಂದು ವೇಳೆ ಸೀಟ್ ಉಳಿದ್ರೆ, ಪ್ರೈವೇಟ್ ಕೋಟಾ ಆಗಿರ್ಬೋದು, NRI ಮತ್ತು ಅದರ್ಸ್ ಕೋಟಾದಲ್ಲಿ ಉಳಿದ್ರೆ ಅವೆಲ್ಲನ ಇದನ್ನು ಫಾರ್ವರ್ಡ್ ಮಾಡಲಾಗುತ್ತೆ ಕಾಲೇಜ್ಗೆ. ಸೊ 26 ಡಿಸೆಂಬರ್ ಮತ್ತು ಮಧ್ಯಾಹ್ನ 2 ಗಂಟೆವರೆಗೆ ಅಲ್ಲಿ ಒಂದು ಲೀಸ್ಟ್ ಬಿಟ್ಟಿರ್ತಾರೆ, ಅವರಿಗೆ ಫಾರ್ವರ್ಡ್ ಮಾಡಿರ್ತಾರೆ. ಮತ್ತು ಅಲರ್ಟ್ ಆಗಿರುವಂಥ ಕಾಲೇಜ್ಗೆ ಜಾಯ್ನ್ ಆಗೋದಕ್ಕಾಗಿ 31 ಡಿಸೆಂಬರ್ ಸಾಯಂಕಾಲ 5 ಗಂಟೆ 30 ನಿಮಿಷದ ನೀವು ಅಡ್ಮಿಷನ್ನ ತೆಗೆದುಕೊಳ್ಳಬಹುದು. ಸೊ ಇದಾಗಿದ್ದು ಕಂಪ್ಲೀಟ್ ಸ್ಕೆಡ್ಯೂಲ್. ನಿಮಗೆ ಏನೇ ಡೌಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಸೊ ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಥವಾ ವಿಡಿಯೋ ಮುಖಾಂತರ ನಿಮಗೆ ಇನ್ಫಾರ್ಮೇಷನ್ ಇಡ್ತೇನೆ. ಚೆನ್ನಾಗಿ ಅನ್ಸೋ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.